ಅಷ್ಟೇ. ನೀವು ಬಿಗ್ ಬಾಸ್ ಮನೇಲಿ ನೋವು ಮಾಡೋದೇ ರಕ್ಷಿತಾನ. ಆದ್ರೆ ಇವತ್ತು ರಕ್ಷಿತಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ನನಗೆ ಅಮ್ಮ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ನನಗೆ ಅಮ್ಮ ಅಣ್ಣ ಎಲ್ಲ ಸಿಕ್ಕಿದ್ರು, ಅಪ್ಪ ಎಲ್ಲ ನನ್ಗೆ ಬಿಗ್ ಬಾಸ್ ಮನೆ ಬರೋದಕ್ಕೆ ಇಷ್ಟಪಟ್ಟಿದ್ವಿ, ನಾನು ಯಾವತ್ತೂ ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ನನ್ಗೆ ಅದನ್ನು ಕಾಣಿಸ್ತು ಗೇಮಲ್ಲಿ. ಅವರು ನೀವು ಕ್ಯಾಪ್ಟನ್ ಆಗಬೇಕು ಅಂತ ಬಯಸ್ತಿರ್ತಾರೆ, ನೀವು ಇಲ್ಲದೆ ಇದ್ದಾಗ ಶಿ ಈಸ್ ಎ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ತಿರ್ತಾರೆ. ನಿಜಕ್ಕೂ ನನಗೆ ಇಷ್ಟ ಆಯಿತು ರಕ್ಷಿತಾ ಅವರಲ್ಲಿ. ಅಫ್ಕೋರ್ಸ್ ತಪ್ಪುಗಳಾಗುತ್ತೆ, ಅದನ್ನ ಕ್ಷಮಿಸ್ಬೇಕು. ಏನೇ ಮಾಡಿದ್ರು ಅವಳು ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಬೇರೆಯವರಲ್ಲಿ ಅದು ಕಾಣ್ಲಿಲ್ಲ ನಾನು. ಸೊ ಅದ್ರ ಬಗ್ಗೆ ಇಲ್ಲ, ನನಗೆ ರಕ್ಷಿತನ್ ವಿಚಾರದಲ್ಲಿ ತುಂಬಾ ಖುಷಿ ಇದೆ ಮೇಡಮ್. ನನ್ಗೆ ಯಾಕೆಂದ್ರೆ ಅಷ್ಟು ಅವಳ ವಯಸ್ಸಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಳಿಗಿದ್ದಂತ ತಿಳುವಳಿಕೆ ಇದೆಯಲ್ಲ, ಅಲ್ಲಿದ್ದಂತ ಎಷ್ಟೋ ಜನಕ್ಕೆ ಇರ್ಲೇ ಇಲ್ಲ. ಅವಳು ಮಾತಾಡೋದು ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಿತ್ತು. ಬಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸೋಳು, ತುಂಬಾ ಪಟಾಕಿನೇ ಅದು. ಎಲ್ಲರನ್ನೂ ಗಮನಿಸೋಳು. ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಬಟ್ ಅವಳ ವಿಚಾರದಲ್ಲಿ ನಮ್ಗೂ ಅವಳಿಗೂ ಏನೋ ಒಂದು ಘರ್ಷಣೆ ಆದಾಗ ಅದು ಆಗ್ಬಾರ್ದಾಗಿತ್ತು, ಆಗೋಯ್ತು ಬಿಟ್ರೆ. ಬಟ್ ತೋರ್ಸಿದ ರೀತಿ, ಬಿಂಬಿಸಿದ ರೀತಿ ಬೇರೆನೇ ತರ ಇತ್ತು. ಬಟ್ ಬರ್ತಾ 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 ಅವಳು ನನ್ನ ಅಮ್ಮ ಅಂತ ಕರೀತಾಳೆ, ಬರ್ತಾಳೆ, ಅಪ್ಕೋತಾಳೆ, ನನ್ನ ಜೊತೆ ಒಂದು ಡಾನ್ಸಿಂಗ್ ಪಾರ್ಟ್ನರ್ ಆಗ್ತಾಳೆ, ನಾನು ಅವಳ ಜೊತೆ ಬೆಳಿಗ್ಗೆ ತಕ್ಷಣ ಕುಣಿತೀವಿ. ಎಲ್ಲವೂ ಮರೆತು ಬಿಟ್ಟು ನಾವು ನೆನ್ನೆ ನಾನು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೂ ಅವಳನ್ನ ತಪ್ಕೊಂಡು ನಾನು ಹೊರಗಡೆ ಬಂದೆ. ಎಸ್, ಸೊ ಹೌದು. ಸೊ ಈ ರೀತಿ ನಮ್ಮ ಬಾಂಧವ್ಯ ಬೆಳೆದಿತ್ತು. ಸೊ ಐ ಥಿಂಕ್ ಶಿ ಡಿಸರ್ವ್. ಅಷ್ಟೇ. ನೀವು ಬಿಗ್ ಬಾಸ್ ಮನೇಲಿ ನೋವು ಮಾಡೋದೇ ರಕ್ಷಿತಾನ. ಆದ್ರೆ ಇವತ್ತು ರಕ್ಷಿತಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ನನಗೆ ಅಮ್ಮ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ನನಗೆ ಅಮ್ಮ ಅಣ್ಣ ಎಲ್ಲ ಸಿಕ್ಕಿದ್ರು, ಅಪ್ಪ ಎಲ್ಲ ನನ್ಗೆ ಬಿಗ್ ಬಾಸ್ ಮನೆ ಬರೋದಕ್ಕೆ ಇಷ್ಟಪಟ್ಟಿದ್ವಿ, ನಾನು ಯಾವತ್ತೂ ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ನನ್ಗೆ ಅದನ್ನು ಕಾಣಿಸ್ತು ಗೇಮಲ್ಲಿ. ಅವರು ನೀವು ಕ್ಯಾಪ್ಟನ್ ಆಗಬೇಕು ಅಂತ ಬಯಸ್ತಿರ್ತಾರೆ, ನೀವು ಇಲ್ಲದೆ ಇದ್ದಾಗ ಶಿ ಈಸ್ ಎ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ತಿರ್ತಾರೆ. ನಿಜಕ್ಕೂ ನನಗೆ ಇಷ್ಟ ಆಯಿತು ರಕ್ಷಿತಾ ಅವರಲ್ಲಿ. ಅಫ್ಕೋರ್ಸ್ ತಪ್ಪುಗಳಾಗುತ್ತೆ, ಅದನ್ನ ಕ್ಷಮಿಸ್ಬೇಕು. ಏನೇ ಮಾಡಿದ್ರು ಅವಳು ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಬೇರೆಯವರಲ್ಲಿ ಅದು ಕಾಣ್ಲಿಲ್ಲ ನಾನು. ಸೊ ಅದ್ರ ಬಗ್ಗೆ ಇಲ್ಲ, ನನಗೆ ರಕ್ಷಿತನ್ ವಿಚಾರದಲ್ಲಿ ತುಂಬಾ ಖುಷಿ ಇದೆ ಮೇಡಮ್. ನನ್ಗೆ ಯಾಕೆಂದ್ರೆ ಅಷ್ಟು ಅವಳ ವಯಸ್ಸಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಳಿಗಿದ್ದಂತ ತಿಳುವಳಿಕೆ ಇದೆಯಲ್ಲ, ಅಲ್ಲಿದ್ದಂತ ಎಷ್ಟೋ ಜನಕ್ಕೆ ಇರ್ಲೇ ಇಲ್ಲ. ಅವಳು ಮಾತಾಡೋದು ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಿತ್ತು. ಬಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸೋಳು, ತುಂಬಾ ಪಟಾಕಿನೇ ಅದು. ಎಲ್ಲರನ್ನೂ ಗಮನಿಸೋಳು. ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಬಟ್ ಅವಳ ವಿಚಾರದಲ್ಲಿ ನಮ್ಗೂ ಅವಳಿಗೂ ಏನೋ ಒಂದು ಘರ್ಷಣೆ ಆದಾಗ ಅದು ಆಗ್ಬಾರ್ದಾಗಿತ್ತು, ಆಗೋಯ್ತು ಬಿಟ್ರೆ. ಬಟ್ ತೋರ್ಸಿದ ರೀತಿ, ಬಿಂಬಿಸಿದ ರೀತಿ ಬೇರೆನೇ ತರ ಇತ್ತು. ಬಟ್ ಬರ್ತಾ 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 ಅವಳು ನನ್ನ ಅಮ್ಮ ಅಂತ ಕರೀತಾಳೆ, ಬರ್ತಾಳೆ, ಅಪ್ಕೋತಾಳೆ, ನನ್ನ ಜೊತೆ ಒಂದು ಡಾನ್ಸಿಂಗ್ ಪಾರ್ಟ್ನರ್ ಆಗ್ತಾಳೆ, ನಾನು ಅವಳ ಜೊತೆ ಬೆಳಿಗ್ಗೆ ತಕ್ಷಣ ಕುಣಿತೀವಿ. ಎಲ್ಲವೂ ಮರೆತು ಬಿಟ್ಟು ನಾವು ನೆನ್ನೆ ನಾನು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೂ ಅವಳನ್ನ ತಪ್ಕೊಂಡು ನಾನು ಹೊರಗಡೆ ಬಂದೆ. ಎಸ್, ಸೊ ಹೌದು. ಸೊ ಈ ರೀತಿ ನಮ್ಮ ಬಾಂಧವ್ಯ ಬೆಳೆದಿತ್ತು. ಸೊ ಐ ಥಿಂಕ್ ಶಿ ಡಿಸರ್ವ್.